3 ವರ್ಷದಿಂದ ಕೆಲಸ ಮಾಡ್ತಿದ್ದ ಕಂಪ್ನಿನ ಬಿಟ್ಟು ಹಬ್ಬ ಅಂತ ಹೇಳಿದ್ರೆ ಏನೋ ಒಂಥರ ಬೇಜಾರು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹೋಸ್ಟ್ ಆ್ಯಂಡ್ ದೋಸ್ತ್ ಆಂಕರ್ ಜೋಬಿನ್ ಅಮಾಸ್ ಬೈರ್. ಆಂಕರ್ ಜೋಬಿನ್ ಬ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ಹೋಟೆಲ್ ಫೀಲ್ಡಿಗೆ ಬಂದು 3 ವರ್ಷ ಆಯ್ತು. ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ AC ಮತ್ತೆ ಎಲೆಕ್ಟ್ರಿಷಿಯನ್ ಆಗಿ ವರ್ಕ್ ಮಾಡಿ 3 ವರ್ಷ ಆದ್ದೇ ಗೊತ್ತಾಯಿಲ್ಲ. ಅಂತೂ ಇಂತೂ ನಾನು ಕೆಲಸ ಮಾಡುವಂತ ಜಾಗ ಬಿಡುವಂತ ಸಮಯ. ಸೊ ಹಾಗಾಗಿ ಇವತ್ತು ನಾನು ಕೆಲಸ ಮಾಡುವಂತ ಕೊನೆ ದಿನವನ್ನ ನಿಮ್ ಮುಂದೆ ತರ್ತಾ ಇದ್ದೆ. ಇದು ನಾನು ಕೆಲಸ ಮಾಡ್ತಿದ್ದು ಹೋಟೆಲ್ ಹೆಸರು ಹೋಟೆಲ್ ರಂಜಿತಾ ಪ್ಯಾಲೇಸ್ ಮಣಿಪಾಲ್ ಇನ್ ಅಂತ. ಸ್ಟಾರ್ಟಿಂಗ್ ನೇಮ್ ಇದು ಮಣಿಪಾಲ್ ಇನ್ ಅಂತ ಇತ್ತು, ಈಗ ರಂಜಿತಾ ಪ್ಯಾಲೇಸ್ ಅಂತ ಆಯ್ತು. ಉಡುಪಿಯಲ್ಲಿ ಹೋಟೆಲ್ ಮಣಿಪಾಲ್ ಇನ್ ಎಲ್ಲಿತ್ತಂತ ಕೇಂದ್ರ ಯಾರು ಬೇಕಾದ್ರೂ ಹೇಳ್ತಾರೆ. ಹೋಟೆಲ್ ಒಳಗೆ ಎಂಟರ್ ಆಪತ್ತಿಗೆ ಇಂಜಿನಿಯರಿಂಗ್ ಆಫೀಸ್ ಇಂದ ಉಲ್ಲಾಸ್ ಅಣ್ಣ ಬಂದ. ಇವರು ನಮ್ ಡಿಪಾರ್ಟ್ಮೆಂಟ್ ಸೂಪರ್ವೈಸರ್, ಆದ್ರೆ ನಮ್ಗೆ ಸ್ವಂತ ಅಣ್ಣನ್ ತರ. ಇನ್ನೊಬ್ರು ರಕ್ಷಿತ್ ಅಣ್ಣ ಅಂತ ಇದ್ರು, ಅವರು ಕೂಡ ಸೂಪರ್ವೈಸರ್, ಬಟ್ ಅವ್ರು ಸ್ವಲ್ಪ ಬಿದ್ದು ಕೈ ಪೆಟ್ ಮಾಡ್ಕೊಂಡಿರ್, ಹಾಗಾಗಿ ಅವ್ರು ಇಲ್ಲ ಇವತ್ತು. ಹಾಗೆ ಕ್ಯಾಬಿನ್ ಒಳಗೆ ಬಂದೆ. ಇಲ್ಲಿ ನಮ್ ಜಗದೀಶ್ ಅಣ್ಣ ಕೂತ್ಕೊಂಡಿರ, ಊಟ ಮಾಡಿ ಹಯ್ಯ ಕೂತಾಗಿತ್ತಪ್ಪ. ಅವ್ರಿಗೊಂದು ಹಾಯ್ ಹೇಳಿ ನಾನು ಯೂನಿಫಾರ್ಮ್ ಹಾಕೊಂಡ್ ಹೋದೆ. ಯೂನಿಫಾರ್ಮ್ ಹಾಕೊಂಡು ಮಂಡಿ ಕೂದಲು ಬಾಚ್ಕೊಂಬ ಅಂತ ಅನ್ಕೊಂಡೆ, ಆದ್ರೆ ಬಾಚಣಿಗೆ ತರಲಿಲ್ಲ. ಅದಕ್ಕೆ ಕೈಯಲ್ಲಿ ಒಂಚೂರು ಕೂದಲು ಸೆಟ್ ಮಾಡ್ಕೊಂಡು ರೆಡಿ ಆಗಿ ಸೀದಾ ಟೈಮ್ ಆಫೀಸ್ ಕಡೆ ಹೋದೆ. ಟೈಮ್ ಆಫೀಸ್ ಬಂದು ರಿಜಿಸ್ಟರ್ ಬುಕ್ ಅಲ್ಲಿ ಚೆಕ್ ಇನ್ ಟೈಮ್ ಅಂತ ಬರೆದು ಸಿಗ್ನೇಚರ್ ಆಗಿದೆ. ಹಾಗೆ ಬಯೋಮೆಟ್ರಿಕ್ ಅಲ್ಲಿ ಕೂಡ ಚೆಕ್ ಇನ್ ಮಾಡಿ ಊಟ ಮಾಡೋಕೆ ಹೊರಟೆ. ಊಟಕ್ಕೆ ಸೌತೆಕಾಯಿ ಸಾರು ಮತ್ತೆ ಸ್ವಲ್ಪ ಪಲ್ಯ ಇದ್ದಿತ್ತು. ನಾನ್ ಸೌತೆಕಾಯಿ ಸಾರು ಪಲ್ಯ ಹಾಕೊಂಡು ಚೂರ್ ರೈತ ಹಾಕೊಂಡು ಆನಿಯನ್ ಸ್ಲೈಸ್ ಹಾಕೊಂಡು ಬಾರ್ ಸುಕ್ಕಿಡ್ದೆ. ಊಟ ಮಾಡೋತ್ತಿಗೆ ದಿಶಾ ಅಂತ ಬಂದ. ಅವನ ಹತ್ರ ಒಂದು ಪೋಸ್ಟ್ ಕೋಡ್ ಮರ ವ್ಲಾಗಿಗ್ ಅಂತ ಹೇಳ್ರೆ ಅವಳ ಎಲೆಕ್ಷನ್ ತರ ಕೈ ಮಾಡ್ತಿದ್ದ. ಊಟ ಮಾಡಿ ನಾನು ಆಫೀಸ್ ಕಡೆ ಹೊರಟೆ. ಅಷ್ಟೊತ್ತಿಗೆ ಉಲ್ಲಾಸಣ್ಣ ಕಾಲ್ ಮಾಡಿ ಲ್ಯಾಡರ್ ಸರ್ ತಕೊಂಡು ಬೇಗ 4th ಫ್ಲೋರ್ ಅಲ್ಲಿರೋ 4002 ರೂಮಿಗೆ ಬಾ ಅಂತ ಹೇಳ್ದ. ಸರಿ ಆಯ್ತಂದೇಳಿ ಹೇಳಿ ಲ್ಯಾಡರ್ ತಗೋಪ ಅಂತ LT ಪ್ಯಾನಲ್ ಒಳಗೆ ಬಂದೆ. LT ಪ್ಯಾನಲ್ ಒಳಗೆ ಲೈಟ್ ಎಲ್ಲ ಆಫ್ ಮಾಡಿದ್ರು. ಲೈಟ್ ಆನ್ ಮಾಡ್ಕೊಂಡು ಹಾಗೆ ಒಂದು ವಿಡಿಯೋ ಮಾಡ್ಕೊಂಡೆ. ಇಡೀ ಬಿಲ್ಡಿಂಗ್ ಗೆ ಪವರ್ ಸಪ್ಲೈ ಹಾಕೋದು ಇದೇ LT ಪ್ಯಾನಲ್ ಇಂದ. ಹಾಗೆ ಇದ್ರದ್ದು ಒಂದು ವಿಡಿಯೋ ಮಾಡ್ಕೊಂಡು ಬ್ಯಾಕ್ ಸೈಡ್ ಅಂತ ಲ್ಯಾಡರ್ ತಕೊಂಡು ಸೀದಾ ನಾನು 4002 ರೂಮಿಗೆ ಹೋದೆ. ಗೆಸ್ಟ್ ಗಳಿಗೆ ಕೆಲವೊಂದು ಇನ್ಸ್ಟ್ರಕ್ಷನ್ ನ ಲಿಫ್ಟ್ ಒಳಗಡೆ ಹಾಕಿರು. ಹಾಗೆ ಈ ಲಿಫ್ಟ್ ಯಾವ ಫ್ಲೋರ್ ಕನೆಕ್ಟ್ ಆಗ್ತದೆ ಮತ್ತೆ ಯಾವ ಫ್ಲೋರ್ ಅಲ್ಲಿ ಏನೇನಿತ್ತು ಈ ಲಿಫ್ಟ್ ಅಲ್ಲಿ ವಾಪಸ್ ಸಿಗುತ್ತೆ ಅಂತೇಳಿ ಈ ಒಂದು ನೋಟಿಸ್ ಹಾಕಿರು. 4002 ರೂಮ್ ನಂಬರ್ಗೆ ಲ್ಯಾಡರ್ ಕೊಟ್ಟಾದ್ಮೇಲೆ ಇಮಿಡಿಯೇಟ್ ವಿರಸತ್ ಕಿಚನ್ ಗೆ ಹಾಕ್ಬೇಡ್ರ. ಇಲ್ಲಿ ಬಂದ್ಕೊಂಡ್ರಿ ಅಂತ ವಾಟರ್ ಕೂಲರ್ ಇದ್ದ ರಿಲೇ ಮತ್ತು OLP ಎಂಬುದು ಸುಟ್ಟು ಭಸ್ಮ ಆಯ್ತು. ಕಾಂತ ಸಾಯಂಕಾಲ ಆದ್ದೇ ಗೊತ್ತಾಯಿಲ್ಲ. ಮತ್ತೆ ಹೆಂಗಿದ್ರು ಕತ್ಲೆ ಅಂತ ಬಂತಲ್ಲ, ಲೈಟ್ ಹಾಕುವ ಅಂತೇಳಿ ಸೀದಾ ಹೊರಗಡೆ ಬಂದೆ. ಬಿಲ್ಡಿಂಗ್ ಲೈಟ್ ಎಲ್ಲ ಹಾಕ್ತಾ ಸೀದಾ ಕೆಳ ಬಂದು ಗ್ಯಾಸ್ ಚೆಕ್ ಮಾಡು ಅಂತೇಳಿ ಗ್ಯಾಸ್ ಬ್ಯಾಂಕಿಗೆ ಬಂದೆ. ಗ್ಯಾಸ್ ಬ್ಯಾಂಕ್ ಒಳಗೆ ಬಂದು ಸಿಲಿಂಡರ್ ಕೌಂಟ್ ಮಾಡೋ ಶುರು ಮಾಡಿದೆ. ಇನ್ಲೈನ್ ಎಷ್ಟಿತ್ತು, MT ಎಷ್ಟಿತ್ತು, ಹಾಗೆ ಫುಲ್ ಸ್ಟಾಕ್ ಎಷ್ಟಿತ್ತು ಕಾಂಬ ಅಂತೇಳಿ ಒಂದ್ಸರಿ ಗ್ಯಾಸ್ ಬ್ಯಾಂಕ್ ಒಳಗೆಲ್ಲ ಚೆಕ್ ಮಾಡ್ಕೊಂಡೆ. ಮತ್ತೆ ಪ್ರೆಷರ್ ಚೆಕ್ ಮಾಡಿ ಕಾಯಿಲ್ ಎಲ್ಲ ರನ್ನಿಂಗ್ ಇತ್ತ, ಪ್ರೆಷರ್ ಎಲ್ಲ ಸರಿ ಇತ್ತ, ನೀರೆಲ್ಲ ಸರಿ ಇತ್ತ ಅಂತೇಳಿ ಕಂಡ ಸೀದಾ ಹೊರ ಬಂದೆ. ಅಲ್ಲಿಂದ ಸೀದಾ ಜನರೇಟರ್ ಹತ್ರ ಹಿಂದೆ ಬಂದೆ. ಎಂತಕ್ಕಂತ ಹೇಳಿದ್ರೆ ಜನರೇಟರ್ ಹತ್ರ ಹಿಂದೆ MCB ಆನ್ ಮಾಡಿ ಕಾಂಪೌಂಡ್ ಲೈಟ್ ಆನ್ ಮಾಡೋಕಿತ್ತು, ಅದಕ್ಕೆ ಅಲ್ಲಿಗೆ ಬಂದೆ. ಅಲ್ಲಿಂದ ಸೀದಾ ರೂಫ್ ಟಾಪ್ ಬಂದೆ. ರೂಫ್ ಟಾಪ್ ಅಲ್ಲಿ ಅಂತ ಹೀಟ್ ಪಂಪ್ಸ್ ಎಲ್ಲ ಸರಿ ಇತ್ತಾ ಅಂತೇಳಿ ಕಂಡೆ. ಒಂದ್ಸತಿ ಎಲ್ಲ ವರ್ಕಿಂಗ್ ಕಂಡೀಷನ್ ಆಗಿತ್ತು. ಅಲ್ಲೇ ಲಾಂಡ್ರಿ ಏರಿಯಾದಿಂದ ಸೀದಾ ಟಾಪ್ ಫ್ಲೋರಿ ಬಂದೆ. ಇಲ್ಲ ಲೈಟ್ ಹಾಕೊಂಡು RO ಪ್ಲಾಂಟ್ ಎಲ್ಲ ಸರಿ ಚೆಕ್ ಮಾಡಿದೆ. RO ಪ್ಲಾಂಟ್ ಇಂದ ಅಲ್ಲೇ ಮೇಲಿಪ್ಪು ಲಿಫ್ಟ್ ಮೆಷಿನ್ ರೂಮ್ ತೋರ್ಸು ಅಂತೇಳಿ ಮೆಷಿನ್ ರೂಮ್ ಒಳಗೆ ಬಂದೆ. ಇಲ್ಲಿ ಒಳಗೆಲ್ಲ ಲೈಟ್ ಹಾಕೊಂಡು ಒಂದ್ಸರಿ ಮಿಷಿನ್ ರೂಮ್ ಇದೆಲ್ಲ ವಿಡಿಯೋ ಮಾಡ್ಕೊಂಡೆ. ಅಲ್ಲಿಂದ ರೂಫ್ ಟಾಪ್ ಬಂದ್ಕೊಂಡು ನಮ್ಮ ಹೋಟ್ಲ್ ಎದುರು ನಡೀತಿಪ್ಪ ಅಂತ ಉಡುಪಿ ಉತ್ಸವದ 1-2 ವಿಡಿಯೋ ಮಾಡ್ಕೊಂಡೆ. ಕ್ಲಾರಿಟಿ ಅಷ್ಟೊಂದಿಲ್ಲ, ಮೊಬೈಲ್ ಅಲ್ಲಿ ಮಾಡೋದು ಅಡ್ಜಸ್ಟ್ ಮಾಡ್ಕೊಂಡು. ಹಾಗೆ ನೈಟ್ ವ್ಯೂ ಒಂದ್ಸರಿ ಕಾಮ್ ಅಂತ ಹಿಡ್ಕೊಂಡೆ, ಬಟ್ ಕತ್ಲಿ ಇಪ್ಪದ್ರಿಂದ ಎಂತ ತೋರ್ಲಿಲ್ಲ. ಖಾಲಿ ಅದೊಂದು ವಿಡಿಯೋ ಮಾಡ್ಕೊಂಡು ಸೀದಾ ಕೆಳಗೆ ಬಂದೆ. ಅಲ್ಲಿಂದ ಸೀದಾ HR ಕ್ಯಾಬಿನಿಗೆ ಹೋದೆ. ಅಲ್ಲ ಸಲಮಿ ಮತ್ತೆ ದನ್ ಎತ್ತಿದ್ರು. ಅಂದಂಗೆ HR ಇವರೇ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬ್ಯಾಂಕ್ವೆಟ್ ಕೋಆರ್ಡಿನೇಟರ್ ಇವ್ರು ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಇಬ್ರು ಮಾತಾಡ್ಸ್ದೆ. ಅಷ್ಟಕ್ಕೂ ಪ್ರಮೋದ್ ಶೆಫ್ ಬೇಕರಿ ಬಪ್ಪ ಹೇಳ್ರ. ಬೇಕರಿ ಕಂಡ್ರೆ ಸಣ್ಣ ಸರ್ಪ್ರೈಸೇ ಕೊಟ್ಟಿರು ಪ್ರಮೋದ್ ಶೆಫ್ ಮತ್ತೆ ಇವರಿಬ್ರು ಸೇರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ ಇಬ್ಬರಿಗೂ ಅಂತ ಹೇಳಿ ಕೇಕ್ ತಿನ್ಕೊಂಡ ನಾನ್ ಸೀದಾ ಊಟದ ಕಡೆ ಹೊರಟೆ. ಊಟಕ್ಕಂದಳಿ ಕೆಫಿಟೇರಿಯಾಕ್ ಬಂದೆ. ಏನಾದ್ರು ಸ್ಪೆಷಲ್ ಇತ್ತ ಕಾಂಬ ಅಂದಳಿ. ಸ್ಪೆಷಲ್ ಎಂದದು ಇರ್ಲ, ಮಧ್ಯಾಹ್ನ ಅಂತ ಅದೇ ಇತ್ತು. ಯಾರು ಉಂಡ್ರ ಅನ್ಸ್ತು. ಅಂತೂ ಇಂತೂ ಟೈಮ್ ಆಯ್ತು. ಬಯೋಮೆಟ್ರಿಕ್ ಅಲ್ಲಿ ಚೆಕ್ಔಟ್ ಮಾಡಿ ಬುಕ್ ಅಲ್ಲಿ ಚೆಕ್ಔಟ್ ಟೈಮಿಂಗ್ಸ್ ಹಾಕಿ ನಾನು ಹೊರಟೆ. ಕರ್ಕೊಂಡೊಪ್ಪಿಗೆ ಸಾಹಿಮ್ ಬಂದಿದ್ದ. ಸೊ ನಾನು ಸಾಹಿಮ ಹೊಟ್ಟೆ ಹೊರಗಡೆ ಹೋಯ್ತು. ಎಂತಕ್ಕಂತ ಹೇಳಿದ್ರೆ ಇದು ಊಟ ಸರಿ ಇಲ್ಲ. ಈ ವಿಡಿಯೋ ಲಾಂಗ್ ಆಯ್ತು ಅಂತ ಗೊತ್ತಾಯ್ತು, ಆದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಅಂತ ಹೇಳ್ತಾ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೆ. ಅಲ್ಲಿವರೆಗೂ ಟಾಟಾ ಬಾಬಾಯ್, ಟೇಕ್ ಕೇರ್.